ಭಾರತದ ಎದುರು ಮತ್ತೆ ಅಮೆರಿಕ ಬೆತ್ತಲಾಗಿ ನಿಂತಿದೆ. ಅದೇ ರಾಷ್ಟ್ರದ ಸಚಿವ ಟ್ರಂಪ್ ಮುಖವಾಡವನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಟ್ರಂಪ್ ಅಹಂಗೆ ಹೊಡೆತ ಕೊಟ್ಟಂತಾಗಿದೆ. ಸುಳ್ಳುಬುರುಗ ಟ್ರಂಪ್ ಮುಖವಾಡ ಎಕ್ಸ್ಪೋಸ್. ಅಮೆರಿಕ ವಾಣಿಜ್ಯ ಸಚಿವ ಲುಟ್ನಿಕ್ ಬಿಗ್ ಬಾಂಬ್. ದಿನ ಕಳೆದಂತೆ ಟ್ರಂಪ್ ಎಕ್ಸ್ಪೋಸ್ ಆಗ್ತಿದ್ದಾರೆ. ಭಾರತದ ಮೇಲೆ ಅಮೆರಿಕ ಸಿಟ್ಟಿಗೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಈ ದೃಶ್ಯದಲ್ಲಿ ಕಾಣ್ತಾ ಇರೋದು ಅಮೆರಿಕದ ವಾಣಿಜ್ಯ ಸಚಿವ ಲುಟ್ನಿಕ್. ಈತ ತನಗೆ ಗೊತ್ತಿಲ್ಲದೆ ಸತ್ಯವೊಂದನ್ನ ಕಕ್ಕಿದ್ದಾನೆ. ಲುಟ್ನಿಕ್ ಪ್ರಕಾರ ಭಾರತ ಅಮೆರಿಕ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಬಹುತೇಕ ಫೈನಲ್ ಆಗಿದೆ. ಆದರೆ ಅಧ್ಯಕ್ಷ ಟ್ರಂಪ್ಗೆ ಮೋದಿ ಒಂದು ಕಾಲ್ ಮಾಡೋ ತನಕ ಇದಕ್ಕೆ ಹಸ್ತಾಕ್ಷರ ಬೀಳಲ್ಲ. ಪ್ರಧಾನಿ ಮೋದಿ ಟ್ರಂಪ್ಗೆ ಫೋನ್ ಕಾಲ್ ಮಾಡ್ತಾ ಇಲ್ಲ. ಒಂದು ಕಾಲ್ ಮಾಡಿದ್ರೆ ಅಮೆರಿಕ ಭಾರತ ನಡುವಣ ಸಂಬಂಧ ಸರಿ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಸಂದರ್ಶನದಲ್ಲಿ ಹೇಳಿದ್ದಾರೆ. ಟ್ರಂಪ್ ಎಕ್ಸ್ಪೋಸ್ ಆಗಿದ್ದು ಹೇಗೆ? ಕಳೆದ ಕೆಲವು ತಿಂಗಳಿಂದ ಟ್ರಂಪ್ ಭಾರತ ವಿರೋಧಿ ನೀತಿಗಳನ್ನೇ ಅನುಸರಿಸ್ತಾ ಇದ್ದಾರೆ. ರಷ್ಯನ್ ತೈಲ ಖರೀದಿ ಮಾಡಬೇಡಿ ಅಂತ ಭಾರತಕ್ಕೆ ಫರ್ಮಾನು ಮಾಡಿದ್ರು. ಇದಕ್ಕೆ ಮೋದಿ ಕ್ಯಾರೆ ಅನ್ನಲಿಲ್ಲ. 50% ಸುಂಕ ಹಾಕಿದ್ರು. ಭಾರತ ಪ್ರತಿಕ್ರಿಯೆ ನೀಡಲೇ ಇಲ್ಲ. ಬದಲಿಗೆ ಅಮೆರಿಕ ಬಿಟ್ಟು ಬೇರೆ ಮಾರುಕಟ್ಟೆಗಳಿಗೆ ಭಾರತ ಶಿಫ್ಟ್ ಆಯ್ತು. ಭಾರತ ಜಿಡಿಪಿಯು ಏರಿಕೆ ಆಯ್ತು. 50% ಸುಂಕಾಸ್ತ್ರ ಫ್ಲಾಪ್ ಆಯ್ತು. ಇವೆಲ್ಲ ಆದ್ಮೇಲೆ ನೋಡಿ, ಮೋದಿಜಿ ರಷ್ಯನ್ ಆಯಿಲ್ ಖರೀದಿ ಮಾಡಿದ್ರೆ 500% ಸುಂಕ ಹಾಕ್ತೀನಿ ಅಂತ ಥೇಟ್ ದೊಡ್ಡಣ್ಣನ ರೀತಿ ಟ್ರಂಪ್ ವಾರ್ನಿಂಗ್ ಕೊಟ್ಟರು. ಭಾರತದ್ದು ಯಥಾ ರೀತಿ ದಿವ್ಯ ಮೌನ. ಇದರ ನಡುವೆ ಟ್ರಂಪ್ ಮೋದಿಯನ್ನ ಅವಮಾನಿಸುವ ಒಂದು ಪೋಸ್ಟ್ ಮಾಡಿದ್ರು. ನವದೆಹಲಿ ಪ್ರತಿಕ್ರಿಯಿಸಲೇ ಇಲ್ಲ. ಈ ಮೌನವೇ ಟ್ರಂಪ್ ಹೊಟ್ಟೆ ಉರಿಯನ್ನ ಇನ್ನಷ್ಟು ಹೆಚ್ಚಿಸಿಬಿಟ್ಟಿದೆ. ಟ್ರಂಪ್ ಅಹಂಗೆ ಭಾರತ ಸರಿಯಾದ ಪೆಟ್ ಕೊಟ್ಟಿದೆ. ಸುಂಕ ಹಾಕಿ ಭಾರತವನ್ನ ಕುಣಿಸಬಹುದು ಎಂದಿದ್ದ ಟ್ರಂಪ್ಗೆ ಶಾಕ್ ಆಗಿದೆ. ಅಮೆರಿಕದ ಡೇರಿ ಫಿಶರೀಸ್ ಉದ್ಯಮದ ಭಾರತ ಎಂಟ್ರಿಗೆ ಮೋದಿ ಬ್ರೇಕ್ ಹಾಕಿದ್ದಾರೆ. ರಷ್ಯನ್ ಆಯಿಲ್, ವೆನಿಜುವೆಲಾ ಅಟ್ಯಾಕ್ ಟ್ರಂಪ್ಗೆ ಬರೀ ನೆಪ ಅಷ್ಟೇ. ಅಸಲಿ ಕಾರಣ ಮೋದಿಯನ್ನ ಮಣಿಸೋದು. ಆದ್ರೆ ಮೋದಿ ಮಣಿತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ. ಇವೆಲ್ಲದರ ನಡುವೆ ಭಾರತ ಹೇಳಿಕೆಯೊಂದನ್ನು ಹೊರಡಿಸಿದೆ. ಅಮೆರಿಕ ಸಚಿವನ ಮಾತಲ್ಲಿ ಸತ್ಯಾಂಶ ಇಲ್ಲ ಅಂದಿದೆ. 2025ರಲ್ಲಿ ಮೋದಿ ಟ್ರಂಪ್ 8 ಸಲ ದೂರವಾಣಿ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಿದೆ. Prime Minister and President Trump have also spoken on phone on 8 occasions during 2025, covering different aspects of our wide-ranging partnership. ಏನೇ ಆಗಲಿ, 500% ಸುಂಕ ವಿಧಿಸುವ ಟ್ರಂಪ್ ಬೆದರಿಕೆಗೆ ರಷ್ಯಾದಿಂದ ಆಯಿಲ್ ಆಮದು ಮಾಡಿಕೊಳ್ತಾ ಇರೋ ರಾಷ್ಟ್ರಗಳು ಮಾತ್ರ ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಎದುರು ಮತ್ತೆ ಅಮೆರಿಕ ಬೆತ್ತಲಾಗಿ ನಿಂತಿದೆ. ಅದೇ ರಾಷ್ಟ್ರದ ಸಚಿವ ಟ್ರಂಪ್ ಮುಖವಾಡವನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಟ್ರಂಪ್ ಅಹಂಗೆ ಹೊಡೆತ ಕೊಟ್ಟಂತಾಗಿದೆ. ಸುಳ್ಳುಬುರುಗ ಟ್ರಂಪ್ ಮುಖವಾಡ ಎಕ್ಸ್ಪೋಸ್. ಅಮೆರಿಕ ವಾಣಿಜ್ಯ ಸಚಿವ ಲುಟ್ನಿಕ್ ಬಿಗ್ ಬಾಂಬ್. ದಿನ ಕಳೆದಂತೆ ಟ್ರಂಪ್ ಎಕ್ಸ್ಪೋಸ್ ಆಗ್ತಿದ್ದಾರೆ. ಭಾರತದ ಮೇಲೆ ಅಮೆರಿಕ ಸಿಟ್ಟಿಗೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಈ ದೃಶ್ಯದಲ್ಲಿ ಕಾಣ್ತಾ ಇರೋದು ಅಮೆರಿಕದ ವಾಣಿಜ್ಯ ಸಚಿವ ಲುಟ್ನಿಕ್. ಈತ ತನಗೆ ಗೊತ್ತಿಲ್ಲದೆ ಸತ್ಯವೊಂದನ್ನ ಕಕ್ಕಿದ್ದಾನೆ. ಲುಟ್ನಿಕ್ ಪ್ರಕಾರ ಭಾರತ ಅಮೆರಿಕ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಬಹುತೇಕ ಫೈನಲ್ ಆಗಿದೆ. ಆದರೆ ಅಧ್ಯಕ್ಷ ಟ್ರಂಪ್ಗೆ ಮೋದಿ ಒಂದು ಕಾಲ್ ಮಾಡೋ ತನಕ ಇದಕ್ಕೆ ಹಸ್ತಾಕ್ಷರ ಬೀಳಲ್ಲ. ಪ್ರಧಾನಿ ಮೋದಿ ಟ್ರಂಪ್ಗೆ ಫೋನ್ ಕಾಲ್ ಮಾಡ್ತಾ ಇಲ್ಲ. ಒಂದು ಕಾಲ್ ಮಾಡಿದ್ರೆ ಅಮೆರಿಕ ಭಾರತ ನಡುವಣ ಸಂಬಂಧ ಸರಿ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಸಂದರ್ಶನದಲ್ಲಿ ಹೇಳಿದ್ದಾರೆ. ಟ್ರಂಪ್ ಎಕ್ಸ್ಪೋಸ್ ಆಗಿದ್ದು ಹೇಗೆ? ಕಳೆದ ಕೆಲವು ತಿಂಗಳಿಂದ ಟ್ರಂಪ್ ಭಾರತ ವಿರೋಧಿ ನೀತಿಗಳನ್ನೇ ಅನುಸರಿಸ್ತಾ ಇದ್ದಾರೆ. ರಷ್ಯನ್ ತೈಲ ಖರೀದಿ ಮಾಡಬೇಡಿ ಅಂತ ಭಾರತಕ್ಕೆ ಫರ್ಮಾನು ಮಾಡಿದ್ರು. ಇದಕ್ಕೆ ಮೋದಿ ಕ್ಯಾರೆ ಅನ್ನಲಿಲ್ಲ. 50% ಸುಂಕ ಹಾಕಿದ್ರು. ಭಾರತ ಪ್ರತಿಕ್ರಿಯೆ ನೀಡಲೇ ಇಲ್ಲ. ಬದಲಿಗೆ ಅಮೆರಿಕ ಬಿಟ್ಟು ಬೇರೆ ಮಾರುಕಟ್ಟೆಗಳಿಗೆ ಭಾರತ ಶಿಫ್ಟ್ ಆಯ್ತು. ಭಾರತ ಜಿಡಿಪಿಯು ಏರಿಕೆ ಆಯ್ತು. 50% ಸುಂಕಾಸ್ತ್ರ ಫ್ಲಾಪ್ ಆಯ್ತು. ಇವೆಲ್ಲ ಆದ್ಮೇಲೆ ನೋಡಿ, ಮೋದಿಜಿ ರಷ್ಯನ್ ಆಯಿಲ್ ಖರೀದಿ ಮಾಡಿದ್ರೆ 500% ಸುಂಕ ಹಾಕ್ತೀನಿ ಅಂತ ಥೇಟ್ ದೊಡ್ಡಣ್ಣನ ರೀತಿ ಟ್ರಂಪ್ ವಾರ್ನಿಂಗ್ ಕೊಟ್ಟರು. ಭಾರತದ್ದು ಯಥಾ ರೀತಿ ದಿವ್ಯ ಮೌನ. ಇದರ ನಡುವೆ ಟ್ರಂಪ್ ಮೋದಿಯನ್ನ ಅವಮಾನಿಸುವ ಒಂದು ಪೋಸ್ಟ್ ಮಾಡಿದ್ರು. ನವದೆಹಲಿ ಪ್ರತಿಕ್ರಿಯಿಸಲೇ ಇಲ್ಲ. ಈ ಮೌನವೇ ಟ್ರಂಪ್ ಹೊಟ್ಟೆ ಉರಿಯನ್ನ ಇನ್ನಷ್ಟು ಹೆಚ್ಚಿಸಿಬಿಟ್ಟಿದೆ. ಟ್ರಂಪ್ ಅಹಂಗೆ ಭಾರತ ಸರಿಯಾದ ಪೆಟ್ ಕೊಟ್ಟಿದೆ. ಸುಂಕ ಹಾಕಿ ಭಾರತವನ್ನ ಕುಣಿಸಬಹುದು ಎಂದಿದ್ದ ಟ್ರಂಪ್ಗೆ ಶಾಕ್ ಆಗಿದೆ. ಅಮೆರಿಕದ ಡೇರಿ ಫಿಶರೀಸ್ ಉದ್ಯಮದ ಭಾರತ ಎಂಟ್ರಿಗೆ ಮೋದಿ ಬ್ರೇಕ್ ಹಾಕಿದ್ದಾರೆ. ರಷ್ಯನ್ ಆಯಿಲ್, ವೆನಿಜುವೆಲಾ ಅಟ್ಯಾಕ್ ಟ್ರಂಪ್ಗೆ ಬರೀ ನೆಪ ಅಷ್ಟೇ. ಅಸಲಿ ಕಾರಣ ಮೋದಿಯನ್ನ ಮಣಿಸೋದು. ಆದ್ರೆ ಮೋದಿ ಮಣಿತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ. ಇವೆಲ್ಲದರ ನಡುವೆ ಭಾರತ ಹೇಳಿಕೆಯೊಂದನ್ನು ಹೊರಡಿಸಿದೆ. ಅಮೆರಿಕ ಸಚಿವನ ಮಾತಲ್ಲಿ ಸತ್ಯಾಂಶ ಇಲ್ಲ ಅಂದಿದೆ. 2025ರಲ್ಲಿ ಮೋದಿ ಟ್ರಂಪ್ 8 ಸಲ ದೂರವಾಣಿ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಿದೆ. Prime Minister and President Trump have also spoken on phone on 8 occasions during 2025, covering different aspects of our wide-ranging partnership.
ಏನೇ ಆಗಲಿ, 500% ಸುಂಕ ವಿಧಿಸುವ ಟ್ರಂಪ್ ಬೆದರಿಕೆಗೆ ರಷ್ಯಾದಿಂದ ಆಯಿಲ್ ಆಮದು ಮಾಡಿಕೊಳ್ತಾ ಇರೋ ರಾಷ್ಟ್ರಗಳು ಮಾತ್ರ ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಎದುರು ಮತ್ತೆ ಅಮೆರಿಕ ಬೆತ್ತಲಾಗಿ ನಿಂತಿದೆ. ಅದೇ ರಾಷ್ಟ್ರದ ಸಚಿವ ಟ್ರಂಪ್ ಮುಖವಾಡವನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಟ್ರಂಪ್ ಅಹಂಗೆ ಹೊಡೆತ ಕೊಟ್ಟಂತಾಗಿದೆ. ಸುಳ್ಳುಬುರುಗ ಟ್ರಂಪ್ ಮುಖವಾಡ ಎಕ್ಸ್ಪೋಸ್. ಅಮೆರಿಕ ವಾಣಿಜ್ಯ ಸಚಿವ ಲುಟ್ನಿಕ್ ಬಿಗ್ ಬಾಂಬ್. ದಿನ ಕಳೆದಂತೆ ಟ್ರಂಪ್ ಎಕ್ಸ್ಪೋಸ್ ಆಗ್ತಿದ್ದಾರೆ. ಭಾರತದ ಮೇಲೆ ಅಮೆರಿಕ ಸಿಟ್ಟಿಗೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಈ ದೃಶ್ಯದಲ್ಲಿ ಕಾಣ್ತಾ ಇರೋದು ಅಮೆರಿಕದ ವಾಣಿಜ್ಯ ಸಚಿವ ಲುಟ್ನಿಕ್. ಈತ ತನಗೆ ಗೊತ್ತಿಲ್ಲದೆ ಸತ್ಯವೊಂದನ್ನ ಕಕ್ಕಿದ್ದಾನೆ. ಲುಟ್ನಿಕ್ ಪ್ರಕಾರ ಭಾರತ ಅಮೆರಿಕ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಬಹುತೇಕ ಫೈನಲ್ ಆಗಿದೆ. ಆದರೆ ಅಧ್ಯಕ್ಷ ಟ್ರಂಪ್ಗೆ ಮೋದಿ ಒಂದು ಕಾಲ್ ಮಾಡೋ ತನಕ ಇದಕ್ಕೆ ಹಸ್ತಾಕ್ಷರ ಬೀಳಲ್ಲ. ಪ್ರಧಾನಿ ಮೋದಿ ಟ್ರಂಪ್ಗೆ ಫೋನ್ ಕಾಲ್ ಮಾಡ್ತಾ ಇಲ್ಲ. ಒಂದು ಕಾಲ್ ಮಾಡಿದ್ರೆ ಅಮೆರಿಕ ಭಾರತ ನಡುವಣ ಸಂಬಂಧ ಸರಿ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಸಂದರ್ಶನದಲ್ಲಿ ಹೇಳಿದ್ದಾರೆ. ಟ್ರಂಪ್ ಎಕ್ಸ್ಪೋಸ್ ಆಗಿದ್ದು ಹೇಗೆ? ಕಳೆದ ಕೆಲವು ತಿಂಗಳಿಂದ ಟ್ರಂಪ್ ಭಾರತ ವಿರೋಧಿ ನೀತಿಗಳನ್ನೇ ಅನುಸರಿಸ್ತಾ ಇದ್ದಾರೆ. ರಷ್ಯನ್ ತೈಲ ಖರೀದಿ ಮಾಡಬೇಡಿ ಅಂತ ಭಾರತಕ್ಕೆ ಫರ್ಮಾನು ಮಾಡಿದ್ರು. ಇದಕ್ಕೆ ಮೋದಿ ಕ್ಯಾರೆ ಎನ್ನಲಿಲ್ಲ. 50% ಸುಂಕ ಹಾಕಿದ್ರು. ಭಾರತ ಪ್ರತಿಕ್ರಿಯೆ ನೀಡಲೇ ಇಲ್ಲ. ಬದಲಿಗೆ ಅಮೆರಿಕ ಬಿಟ್ಟು ಬೇರೆ ಮಾರುಕಟ್ಟೆಗಳಿಗೆ ಭಾರತ ಶಿಫ್ಟ್ ಆಯಿತು. ಭಾರತ GDPಯೂ ಏರಿಕೆ ಆಯಿತು. 50% ಸುಂಕಾಸ್ತ್ರ ಫ್ಲಾಪ್ ಆಯಿತು. ಇವೆಲ್ಲ ಆದ್ಮೇಲೆ ನೋಡಿ, ಮೋದಿಜಿ ರಷ್ಯನ್ ಆಯಿಲ್ ಖರೀದಿ ಮಾಡಿದ್ರೆ 500% ಸುಂಕ ಹಾಕ್ತೀನಿ ಅಂತ ಥೇಟ್ ದೊಡ್ಡಣ್ಣನ ರೀತಿ ಟ್ರಂಪ್ ವಾರ್ನಿಂಗ್ ಕೊಟ್ಟರು. ಭಾರತದ್ದು ಯಥಾರೀತಿ ದಿವ್ಯ ಮೌನ. ಇದರ ನಡುವೆ ಟ್ರಂಪ್ ಮೋದಿಯನ್ನ ಅವಮಾನಿಸುವ ಒಂದು ಪೋಸ್ಟ್ ಮಾಡಿದ್ರು. ನವದೆಹಲಿ ಪ್ರತಿಕ್ರಿಯಿಸಲೇ ಇಲ್ಲ. ಈ ಮೌನವೇ ಟ್ರಂಪ್ ಹೊಟ್ಟೆ ಉರಿಯನ್ನ ಇನ್ನಷ್ಟು ಹೆಚ್ಚಿಸಿಬಿಟ್ಟಿದೆ. ಟ್ರಂಪ್ ಅಹಂಗೆ ಭಾರತ ಸರಿಯಾದ ಪೆಟ್ಟು ಕೊಟ್ಟಿದೆ. ಸುಂಕ ಹಾಕಿ ಭಾರತವನ್ನ ಕುಣಿಸಬಹುದು ಎಂದಿದ್ದ ಟ್ರಂಪ್ಗೆ ಶಾಕ್ ಆಗಿದೆ. ಅಮೆರಿಕದ ಡೇರಿ ಫಿಶರೀಸ್ ಉದ್ಯಮದ ಭಾರತ ಎಂಟ್ರಿಗೆ ಮೋದಿ ಬ್ರೇಕ್ ಹಾಕಿದ್ದಾರೆ. ರಷ್ಯನ್ ಆಯಿಲ್, ವೆನಿಜುವೆಲಾ ಅಟ್ಯಾಕ್ ಟ್ರಂಪ್ಗೆ ಬರೀ ನೆಪ ಅಷ್ಟೇ. ಅಸಲಿ ಕಾರಣ ಮೋದಿಯನ್ನ ಮಣಿಸೋದು. ಆದ್ರೆ ಮೋದಿ ಮಣಿತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ. ಇವೆಲ್ಲದರ ನಡುವೆ ಭಾರತ ಹೇಳಿಕೆಯೊಂದನ್ನು ಹೊರಡಿಸಿದೆ. ಅಮೆರಿಕ ಸಚಿವನ ಮಾತಲ್ಲಿ ಸತ್ಯಾಂಶ ಇಲ್ಲ ಅಂದಿದೆ. 2025ರಲ್ಲಿ ಮೋದಿ ಟ್ರಂಪ್ 8 ಸಲ ದೂರವಾಣಿ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಿದೆ. Prime Minister and President Trump have also spoken on phone on 8 occasions during 2025, covering different aspects of our wide-ranging partnership. ಏನೇ ಆಗಲಿ, 500% ಸುಂಕ ವಿಧಿಸುವ ಟ್ರಂಪ್ ಬೆದರಿಕೆಗೆ ರಷ್ಯಾದಿಂದ ಆಯಿಲ್ ಆಮದು ಮಾಡಿಕೊಳ್ತಾ ಇರೋ ರಾಷ್ಟ್ರಗಳು ಮಾತ್ರ ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಎದುರು ಮತ್ತೆ ಅಮೆರಿಕ ಬೆತ್ತಲಾಗಿ ನಿಂತಿದೆ. ಅದೇ ರಾಷ್ಟ್ರದ ಸಚಿವ ಟ್ರಂಪ್ ಮುಖವಾಡವನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಟ್ರಂಪ್ ಅಹಂಗೆ ಹೊಡೆತ ಕೊಟ್ಟಂತಾಗಿದೆ. ಸುಳ್ಳುಬುರುಗ ಟ್ರಂಪ್ ಮುಖವಾಡ ಎಕ್ಸ್ಪೋಸ್. ಅಮೆರಿಕ ವಾಣಿಜ್ಯ ಸಚಿವ ಲುಟ್ನಿಕ್ ಬಿಗ್ ಬಾಂಬ್.